ನಮಸ್ಕಾರ ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ನಡೆಯಬೇಕಿರುವ ಕಾಮಗಾರಿಗಳಿಗೆ ಕ್ರಿಯಾ ಯೋಜನೆ ರೂಪಿಸಲು ವಿಳಂಬ ಸಹಿಸುವುದಿಲ್ಲ. ಅಗತ್ಯ ಮೂಲ ಸೌಕರ್ಯ ಕಲ್ಪಿಸಲು ನಿರ್ಲಕ್ಷ್ಯ ಬೇಡ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ಎಚ್ಚರಿಕೆ. ಶ್ರೀ ಶರದ ಯೋಗೇಂದ್ರ ಸ್ವಾಮಿಯವರ 308ನೇ ಆರಾಧನೆ. ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಬ್ರಹ್ಮರಥೋತ್ಸವ ಅದ್ದೂರಿ. ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರದ ಪಾಪಾಗ್ನಿ ಮಠದಲ್ಲಿ ಅದ್ದೂರಿ ಧಾರ್ಮಿಕ ಕಾರ್ಯಕ್ರಮಗಳು. ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನ ಪ್ರಶಾಂತ ನಗರದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ತೆರೆ. ಶ್ರೀ ಗಂಗಮ್ಮ ದೇವಿ ಬೆಂಕಿ ಮಾರಮ್ಮ ದೇವಿಯರ ಜಾತ್ರಾ ಮಹೋತ್ಸವ 13 ವರ್ಷಗಳಿಂದ ವಿಶೇಷವಾಗಿ ನಡೆಯುತ್ತಿರುವ ಜಾತ್ರೆ. ತಮಗೆ ಸಂಬಂಧವಿಲ್ಲದ ವಿಚಾರದ ಬಗ್ಗೆ ಅನಗತ್ಯ ನಿಂದನೆ ಆರೋಪ. ವೇಶ್ಯಾವಾಟಿಕೆ ದಂಧೆ ಮೇಲೆ ಪೊಲೀಸರ ದಾಳಿ. ಎದುರು ಮನೆಯವರೇ ಕಾರಣ ಎಂದು ನಿಂದಿಸುತ್ತಿರುವ ಮಹಿಳೆ. ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿರುವ ಮಹಿಳೆ ವಿರುದ್ಧ ಕ್ರಮಕ್ಕೆ ಆಗ್ರಹ. ವಾರ್ತೆಗಳ ವಿವರ. ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಲಭ್ಯವಿರುವ ಅನುದಾನಗಳಿಗೆ ಸಂಬಂಧಿಸಿ ಕ್ರಿಯಾ ಯೋಜನೆ ರೂಪಿಸುವಲ್ಲಿ ವಿಳಂಬವನ್ನು ಸಹಿಸಲಾಗುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದರು. ಆಕ್ಟಿವ್ ಆಗಿ ಮಾಡಕ್ಕೆ ಅವಕಾಶ ಆಗುತ್ತೆ. ಈ ಸರಿ ಮಳೆ ಇಲ್ಲ, ಹಾಗಾಗಿ ದಯವಿಟ್ಟು ಇವಾಗ ನೀವು ಅಪ್ರೂವಲ್ ಕೊಟ್ರೆ ಈಸಿಯಾಗಿ ಕೆಲಸ ಆಗೋಗ್ಬಿಡುತ್ತೆ. ಚಿಕ್ಕಬಳ್ಳಾಪುರ ನಗರಸಭೆಯ ಸರ್ ಎಂ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ಗುರುವಾರ ನಡೆದ ನಗರ ಸ್ಥಳೀಯಾಡಳಿತ ಸಂಸ್ಥೆಗಳ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿ ಪ್ರಭು, ಅನುದಾನ ಲಭ್ಯವಿದ್ದರೂ ಕ್ರಿಯಾ ಯೋಜನೆ ರೂಪಿಸುವಲ್ಲಿ ವಿಳಂಬವಾದರೆ ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಅನುಷ್ಠಾನಗೊಳಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದ ಸಾರ್ವಜನಿಕರಿಗೆ ದೊರೆಯಬೇಕಾದ ಮೂಲಭೂತ ಸೌಲಭ್ಯಗಳು ಹಾಗೂ ಅಭಿವೃದ್ಧಿ ಕಾರ್ಯಗಳು ತಡವಾಗುತ್ತವೆ. ಆದ್ದರಿಂದ ಯಾವ ಕಾಮಗಾರಿಗಳನ್ನು ಯಾವ ಲೆಕ್ಕ ಶೀರ್ಷಿಕೆಯಡಿ ಕೈಗೊಳ್ಳಬೇಕು ಎಂಬುದನ್ನು ಮುಂಚಿತವಾಗಿ ಗುರುತಿಸಿ ತ್ವರಿತವಾಗಿ ಕ್ರಿಯಾ ಯೋಜನೆ ರೂಪಿಸಿ ಸಲ್ಲಿಸಬೇಕು ಎಂದು ಸೂಚಿಸಿದರು. ನಗರ ಸ್ಥಳೀಯ ಸಂಸ್ಥೆಗಳಿಗೆ 15ನೇ ಹಣಕಾಸು ಆಯೋಗ, ರಾಜ್ಯ ಹಣಕಾಸು ಆಯೋಗ, ವಿಶೇಷ ಅನುದಾನ, ಯೋಜನಾ ಅನುದಾನ ಹಾಗೂ ಅಮೃತ್ ನಗರೋತ್ಥಾನ ಯೋಜನೆಯಡಿ ಲಭ್ಯವಿರುವ ಅನುದಾನಗಳಿಗೆ ಅನುಗುಣವಾಗಿ ಕಾನೂನುಬದ್ಧ ಕ್ರಿಯಾ ಯೋಜನೆಯನ್ನು ಆಗಸ್ಟ್ 8ರೊಳಗೆ ಕಡ್ಡಾಯವಾಗಿ ಸಲ್ಲಿಸಬೇಕು ಎಂದು ನಿರ್ದೇಶನ ನೀಡಿದರು. ಕ್ರಿಯಾ ಯೋಜನೆ ಸಲ್ಲಿಕೆಯ ನಂತರ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಮೇಲಾಧಿಕಾರಿಗಳು ಅವುಗಳನ್ನು ಪರಿಶೀಲಿಸಿ ತ್ವರಿತವಾಗಿ ಅನುಮೋದನೆ ನೀಡಬೇಕು. ಬಳಿಕ ಟೆಂಡರ್ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಸೆಪ್ಟೆಂಬರ್ 15ರೊಳಗೆ ಕಾರ್ಯಾದೇಶಗಳನ್ನು ಸಂಬಂಧಪಟ್ಟವರಿಗೆ ನೀಡುವಂತೆ ಕ್ರಮ ಕೈಗೊಳ್ಳಬೇಕು. ಕಾರ್ಯಾದೇಶ ಪಡೆದ ಎಲ್ಲ ಕಾಮಗಾರಿಗಳನ್ನು ತಕ್ಷಣವೇ ಆರಂಭಿಸಿ ಅಕ್ಟೋಬರ್ 30ರೊಳಗೆ ಪೂರ್ಣಗೊಳಿಸಬೇಕು. ಈಗಾಗಲೇ ಚಾಲನೆಯಲ್ಲಿರುವ ಕಾಮಗಾರಿಗಳನ್ನು ಆಗಸ್ಟ್ 30ರೊಳಗೆ ಮುಕ್ತಾಯಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕಾಮಗಾರಿಗಳ ಅನುಷ್ಠಾನ ಹಾಗೂ ಪ್ರಗತಿಯನ್ನು ಜಿಲ್ಲಾ ನಗರಾಭಿವೃದ್ಧಿ ಕೋಶದ ನಿರ್ದೇಶಕರು ಕಾಲಕಾಲಕ್ಕೆ ಪರಿಶೀಲಿಸಿ ವರದಿ ಸಲ್ಲಿಸಬೇಕು. ಕಾಮಗಾರಿಗಳಲ್ಲಿ ಪಾರದರ್ಶಕತೆ ಕಾಪಾಡುವ ನಿಟ್ಟಿನಲ್ಲಿ ಪ್ರತಿಯೊಂದು ಪೂರ್ಣಗೊಂಡ ಕಾಮಗಾರಿಯ GPSR ಮಾಹಿತಿಯೊಂದಿಗೆ ಛಾಯಾಚಿತ್ರಗಳನ್ನು ಕಡ್ಡಾಯವಾಗಿ ಕಡತದಲ್ಲಿ ಸಂಗ್ರಹಿಸಬೇಕು. ಯಾವುದೇ ಸಮಯದಲ್ಲಿ ಕಾಮಗಾರಿಗಳ ಮಾಹಿತಿ ಅಥವಾ ಛಾಯಾಚಿತ್ರಗಳನ್ನು ಕೇಳಿದಾಗ ತಕ್ಷಣ ಜಿಲ್ಲಾಡಳಿತಕ್ಕೆ ಒದಗಿಸುವ ವ್ಯವಸ್ಥೆ ಇರಬೇಕು. ಇದರಿಂದ ಸಾರ್ವಜನಿಕ ಹಣದ ಸಮರ್ಪಕ ಬಳಕೆ ಹಾಗೂ ಆಡಳಿತದ ಪಾರದರ್ಶಕತೆ ಖಚಿತವಾಗುತ್ತದೆ ಎಂದು ಹೇಳಿದರು. ಹಿಂದಿನ ಆರ್ಥಿಕ ವರ್ಷದಲ್ಲಿ ಪೂರ್ಣಗೊಂಡ ಕಾಮಗಾರಿಗಳಿಗೆ ಪ್ರಸ್ತುತ ಆರ್ಥಿಕ ವರ್ಷದ ಅನುದಾನದಿಂದ ಹಣ ಹಂಚಿಕೆ ಮಾಡುವ ಸಂದರ್ಭಗಳಲ್ಲಿ ಸಂಬಂಧಪಟ್ಟ ಮೇಲಾಧಿಕಾರಿಗಳ ಆಡಳಿತಾತ್ಮಕ ಅನುಮೋದನೆ ಕಡ್ಡಾಯವಾಗಿ ಪಡೆಯಬೇಕು. ಅನುಮೋದನೆ ಪಡೆಯದೆ ಅನುದಾನ ಬಿಡುಗಡೆ ಅಥವಾ ಹಂಚಿಕೆ ಮಾಡಿದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಎಚ್ಚರಿಕೆ ನೀಡಿದರು. ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ಪಂಚನದಿ ಮಹಾಪುಣ್ಯಕ್ಷೇತ್ರ ಪಾಪಾಗ್ನಿ ಮಠದ ಶ್ರೀ ಶರದ ಯೋಗೀಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಮತ್ತು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಬ್ರಹ್ಮರಥೋತ್ಸವ ಇಂದು ಅದ್ದೂರಿಯಾಗಿ ನಡೆಯಿತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ.
ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದಲ್ಲಿರುವ ಶ್ರೀ ಪಂಚನಂದಿಗಳ ಪುಣ್ಯಕ್ಷೇತ್ರ ಪಾಪಾಗ್ನಿ ಮಠದಲ್ಲಿ ಶ್ರೀ ಶರದ ಯೋಗೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಮತ್ತು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಬ್ರಹ್ಮರಥೋತ್ಸವ ಇಂದು ಅದ್ಧೂರಿಯಾಗಿ ನಡೆಯಿತು. ಶ್ರೀ ಶರದ ಯೋಗೇಂದ್ರ ಸ್ವಾಮಿಗಳ 308ನೇ ಆರಾಧನಾ ಮಹೋತ್ಸವ ಇದಾಗಿದ್ದು ಮಠದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಶ್ರೀ ದಕ್ಷಿಣ ಕಾಶಿ ಪಂಚನಂದಿ ಮಹಾಪುಣ್ಯಕ್ಷೇತ್ರ ಪಾಪಾಗ್ನಿ ಮಠ ಚಾರಿಟಬಲ್ ಟ್ರಸ್ಟ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಆರಾಧನಾ ಮಹೋತ್ಸವ ಮತ್ತು ರಥೋತ್ಸವದಲ್ಲಿ ಸಾವಿರಾರು ಮಂದಿ ಭಕ್ತರು ಭಾಗವಹಿಸಿದ್ದರು. ಟ್ರಸ್ಟ್ ಪದಾಧಿಕಾರಿಗಳು ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ಶ್ರಮಿಸಿದ್ದು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಸುಸೂತ್ರವಾಗಿ ನಡೆಯಿತು. ಇನ್ನು ರಥೋತ್ಸವಕ್ಕೆ ಬಂದ ಭಕ್ತರಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಟ್ರಸ್ಟ್ ಪದಾಧಿಕಾರಿಗಳು ಆಯೋಜಿಸಿದರು. ಆರಾಧನಾ ಮಹೋತ್ಸವದ ಅಂಗವಾಗಿ ಪಾಪಾಗ್ನಿ ಮಠದಲ್ಲಿರುವ ಪಂಚನಂದಿಗಳ ದೇವಾಲಯಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಅಲ್ಲದೆ ದೇವಾಲಯದಲ್ಲಿರುವ ಶಿವಲಿಂಗ ಸೇರಿದಂತೆ ವೀರಬ್ರಹ್ಮೇಂದ್ರ ಸ್ವಾಮಿಗಳಿಗೆ ವಿಶೇಷ ಅಲಂಕಾರ ಪೂಜೆಗಳನ್ನು ಮುಂಜಾನೆಯಿಂದಲೇ ನೆರವೇರಿಸಲಾಯಿತು. ಇನ್ನು ಮಠದ ಆವರಣದಲ್ಲಿರುವ ರಥಬೀದಿಯಲ್ಲಿ ರಥೋತ್ಸವ ಅದ್ಧೂರಿಯಾಗಿ ನಡೆಯಿತು. ಶಿವನಾಮ ಸ್ಮರಣೆಯೊಂದಿಗೆ ಆಗಮಿಸಿದ್ದ ಭಕ್ತರು ದೇವರ ದರ್ಶನ ಪಡೆದರು. ಹೆಸರು ಎ.ಬಿ. ಮಂಜುನಾಥ್, ಪಾಪಾಗ್ನಿ ಮಠ ಚಾರಿಟಬಲ್ ಟ್ರಸ್ಟ್ಗೆ ಉಪಾಧ್ಯಕ್ಷರಾಗಿದ್ದೀನಿ. ಇವತ್ತು ವಿಶೇಷ ಏನಂದರೆ ಶ್ರೀ 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 ಸರ್ವಯೋಗೇಂದ್ರ ಸ್ವಾಮಿಗಳ 308ನೇ ಆರಾಧನೆ ಮಹೋತ್ಸವ ನಡೀತಾ ಐತೆ. ಬೆಳಗ್ಗೆಯಿಂದ ಕಳಶ, ಗಂಗಾ ಪೂಜಾ, ಆಮೇಲೆ ಹೋಮಗಳು ನಡೀತಾ ಐತೆ. ಸುಮಾರು ಭಕ್ತಾದಿಗಳು, ಸಾವಿರಾರು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ಅನ್ನ ಸಂತರ್ಪಣೆ ನಡೀತಾ ಇತ್ತು. ನಮ್ಮ ಸ್ವಾಮಿಗಳ ವಿಶೇಷ ಏನಂದರೆ ಹುಲಿ ಮೇಲೆ ಓಡಾಡ್ತಾ ಇದ್ದರು ಸರ್ವಯೋಗೇಂದ್ರ ಸ್ವಾಮಿಗಳು. ಪಾಪಾಗ್ನಿ ಮಠ ವಿಶೇಷ ಏನಂದರೆ ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇಲ್ಲಿ 16 ವರ್ಷ ಇಲ್ಲಿ ಇದ್ದು ಬೆಳೆದಂಥ ಜಾಗ. ಇಲ್ಲಿ ಅವರಿಗೆ ಹೆಸರಿಟ್ಟಿದ್ದಂಥ ಜಾಗ ವೀರಭಟ್ಲಯ್ಯ ಅಂತ ಹೆಸರಿಟ್ಟು ಅವರು 14 ವರ್ಷ ಇಲ್ಲಿ ಅವ್ರ ತಾಯಿಗೆ ವಿಶ್ವರೂಪ ತೋರಿಸಿ ಹೋಗಿರುವಂಥ ಜಾಗ. ಇವರು ಆದಮೇಲೆ ಸರ್ವಯೋಗೇಂದ್ರ ಸ್ವಾಮಿಯವರು ಇಲ್ಲಿ ಮಠಾಧೀಶರಾಗಿದ್ದಾರೆ. ಅವರು ಪವಾಡ ಪುರುಷರು. ಅವ್ರು ಹೆಂಗಂದರೆ ಯಾರು ಏನು ಬಂದರೂ ಅವ್ರಿಗೆ ಕಾಯಿಲೆ ಆಗ್ಬೋದು, ಒಂದು ಏನಾನ ಕಷ್ಟ ಬಂದರೆ ಪರಿಹಾರ ಅಂತಹ ಮಹಾನ್ ವ್ಯಕ್ತಿ. ಅವ್ರ ಹತ್ರ ಬಂದು ಇಲ್ಲಿ ಸುತ್ತಮುತ್ತಲ ರೈತರುಗಳೆಲ್ಲ ಬಂದು ಈ ಥರ ಮಳೆ ಬೆಳೆ ಇಲ್ಲ ಅಂತ ಹೇಳಿದಾಗ ಅವರು ಕಣ್ಬಿಟ್ಟು ನೋಡೋ ಅಷ್ಟೊತ್ತಿಗೆ ಮಳೆ ಗುಡಿಗೆ ಎಲ್ಲ ಬಂದು ಮಳೆಗಳು ವಿಪರೀತ ಬಂದುಬಿಡುತ್ತೆ. ಆವಾಗ ಬೆಳೆಗಳು ಬರುತ್ತೆ. ನಿನ್ನೆ ನಾವು ಪ್ರತಿ ವರ್ಷ ಮಾಡ್ತೀವಿ ಇಲ್ಲಿ. ನಿನ್ನೆ ಸುಮಾರು ಮಳೆ ಬಂತು, ಸುಮಾರು ತಿಂಗಳಿಂದ ಮಳೆ ಇರಲಿಲ್ಲ ಅಂಥದ್ದನ್ನು ನಾವಿಲ್ಲಿ ಹೋಮ ದೇವಸ್ಥಾನದಲ್ಲಿ ಇಟ್ಕೊಂಡಿದ ತಕ್ಷಣ ಇಲ್ಲಿ ಮಳೆ ಬೆಳೆ ಚೆನ್ನಾಗಾಗುತ್ತೆ. ಜನರಿಗೆ ಅದೇ ನಂಬಿಕೆಯಿಂದ ಸಾವಿರಾರು ಜನ ಆಂಧ್ರ, ತಮಿಳುನಾಡು, ಕರ್ನಾಟಕ ವಿವಿಧ ಕಡೆಯಿಂದ ಬಂದು ಅವರ ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಚಿಕ್ಕಬಳ್ಳಾಪುರದ 5ನೇ ವಾರ್ಡಿನ ಎಂಎನ್ ಕೃಷ್ಣಪ್ಪ, ಜಿಟಿ ಮುನಿಕೃಷ್ಣಪ್ಪ ಬಡಾವಣೆಯಲ್ಲಿ ಕೋಮು ಸೌಹಾರ್ದತೆಗೆ ನಿದರ್ಶನವಾಗಿ ಕಳೆದ 13 ವರ್ಷಗಳಿಂದ ಜಾತ್ರೆ ನಡೆಯುತ್ತಿದೆ. ಇಲ್ಲಿನ ಹಿಂದೂ ದೇವರಿಗೆ ಮುಸ್ಲಿಂ ವ್ಯಕ್ತಿಯೊಬ್ಬರು ಪೂಜೆ ಮಾಡುವ ಜೊತೆಗೆ ಕರ್ಪೂರ ಬೆಳಗಿ ಹಾರತಿ ಎತ್ತುವುದು ಮುಸ್ಲಿಂ ವ್ಯಕ್ತಿಯೇ ಆಗಿರುವುದು ವಿಶೇಷ. ಇದು ಕೋಮು ಸೌಹಾರ್ದತೆಗೆ ಸಂಕೇತವಾಗಿದ್ದು ಇಂದು ನಡೆದ ಜಾತ್ರೆಯಲ್ಲೂ ಈ ಸೌಹಾರ್ದತೆ ಮುಂದುವರಿಯಿತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರದ 5ನೇ ವಾರ್ಡಿನ ಎಂಎನ್ ಕೃಷ್ಣಪ್ಪ, ಜಿಟಿ ಮುನಿಕೃಷ್ಣಪ್ಪ ಬಡಾವಣೆಯಲ್ಲಿ ಕೋಮು ಸೌಹಾರ್ದತೆಗೆ ನಿದರ್ಶನವಾಗಿ ಕಳೆದ 13 ವರ್ಷಗಳಿಂದ ಜಾತ್ರೆ ನಡೆಯುತ್ತಿದೆ. ಇಲ್ಲಿನ ಹಿಂದೂ ದೇವರಿಗೆ ಮುಸ್ಲಿಂ ವ್ಯಕ್ತಿಯೊಬ್ಬರು ಪೂಜೆ ಮಾಡುವ ಜೊತೆಗೆ ಕರ್ಪೂರ ಬೆಳಗಿ ಆರತಿ ಎತ್ತುವುದು ಮುಸ್ಲಿಂ ವ್ಯಕ್ತಿಯೇ ಆಗಿರುವುದು ವಿಶೇಷ. ಇದು ಕೋಮು ಸೌಹಾರ್ದತೆಗೆ ಸಂಕೇತವಾಗಿದ್ದು ಇಂದು ನಡೆದ ಜಾತ್ರೆಯಲ್ಲೂ ಈ ಸೌಹಾರ್ದತೆ ಮುಂದುವರಿಯಿತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೀಗೆ ಮಹಿಳೆಯರು, ಯುವಕರು ಸೇರಿ ಕುಣಿದು ಕುಪ್ಪಳಿಸುತ್ತಿರೋ ದೃಶ್ಯಗಳು ಕಾಣಿಸಿದ್ದು ಚಿಕ್ಕಬಳ್ಳಾಪುರದ ಪ್ರಶಾಂತ ನಗರದ 5ನೇ ವಾರ್ಡಿನ ಎಂಎನ್ ಕೃಷ್ಣಪ್ಪ, ಜಿಟಿ ಮುನಿಕೃಷ್ಣಪ್ಪ ಬಡಾವಣೆಯಲ್ಲಿ. ಆಷಾಢ ಮಾಸದ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಗಂಗಮ್ಮ ದೇವಿ ಮತ್ತು ಶ್ರೀ ಬೆಂಕಿ ಮಾರಮ್ಮ ದೇವಿಯರನ್ನು ತಂದು ಪ್ರತಿಷ್ಠಾಪಿಸಿ ಜಾತ್ರೆ ನಡೆಸಲಾಯಿತು. ಕಳೆದ 13 ವರ್ಷಗಳಿಂದ ಇದೇ ಪ್ರದೇಶದಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಗಣಪತಿ ಪ್ರತಿಷ್ಠಾಪನೆ ಮತ್ತು ಆಷಾಢ ಮಾಸದಲ್ಲಿ ಜಾತ್ರೆ ನಡೆಯುತ್ತಿತ್ತು. ಈ ಜಾತ್ರೆಯಲ್ಲಿ ದೇವಿಯರಿಗೆ ಮತ್ತು ಗಣಪತಿ ಪೂಜೆ ಸಲ್ಲಿಸುವುದು ಮುಸ್ಲಿಂ ವ್ಯಕ್ತಿ. ಸದಾ ಕೋಮು ದ್ವೇಷದ ವಿಚಾರಗಳೇ ಹೆಚ್ಚಾಗಿರುವ ಪ್ರಸ್ತುತ ಕಾಲಘಟ್ಟದಲ್ಲಿ ಪ್ರಶಾಂತ ನಗರದ ಈ ಜಾತ್ರೆ ಕೋಮು ಸೌಹಾರ್ದತೆಗೆ ಸಂಕೇತವಾಗಿದೆ.
ಇಲ್ಲಿ ಶ್ರೀ ಗಂಗಮ್ಮ ದೇವಿ ಮತ್ತು ಶ್ರೀ ಬೆಂಕಿ ಮಾರಮ್ಮ ದೇವಿಯರನ್ನು ತಂದು ಪ್ರತಿಷ್ಠಾಪಿಸಿ ಕಳೆದ 3 ದಿನಗಳಿಂದ ಗಣಪತಿ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಗಿದೆ. ನಂತರ ಇಡೀ ಬಡಾವಣೆಯ ಮಹಿಳೆಯರು ತಂಬಿಟ್ಟಿನ ದೀಪಗಳನ್ನು ಬೆಳಗಿಸಲಾಗಿದೆ. ಇನ್ನು ಈ ವಾರ್ಡಿನ ನಗರಸಭೆ ಸದಸ್ಯರಾಗಿದ್ದ ಜೆ ನಾಗರಾಜ್ ಈ ಜಾತ್ರಾ ಮಹೋತ್ಸವದ ಪ್ರಮುಖರಲ್ಲಿ ಒಬ್ಬರಾಗಿದ್ದು, ಈ ಸಂಭ್ರಮದಲ್ಲಿ ಭಾಗಿಯಾಗಿ ಮಾತನಾಡಿ, ಲೋಕ ಕಲ್ಯಾಣಕ್ಕಾಗಿ ಜಾತ್ರಾ ಮಹೋತ್ಸವ ನಡೆಸಲಾಗುತ್ತಿದೆ. ಶಕ್ತಿ ದೇವತೆಗಳನ್ನು ತಂದು ಪ್ರತಿಷ್ಠಾಪಿಸಿ ಪೂಜೆಗಳನ್ನು ನೆರವೇರಿಸಿ ಬಲಿ ನೀಡಲಾಗುತ್ತಿದೆ. ಇದರಿಂದ ಉತ್ತಮ ಮಳೆ ಬೆಳೆಯಾಗಿ ಸಮಾಜದಲ್ಲಿ ಶಾಂತಿ ಮತ್ತು ಸುಭಿಕ್ಷೆಯಿಂದ ಇರಲಿ ಎಂಬ ಉದ್ದೇಶದಿಂದ ಜಾತ್ರೆ ನಡೆಸಲಾಗುತ್ತಿದೆ. ಎಲ್ಲರೂ ಸುಭಿಕ್ಷೆಯಿಂದ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿರುವುದಾಗಿ ಹೇಳಿದರು. ಅಲ್ಲದೆ ಈ ಜಾತ್ರೆಯಲ್ಲಿ ಹಿಂದೂ ದೇವರಿಗೆ ಮುಸ್ಲಿಂ ವ್ಯಕ್ತಿ ಪೂಜೆ ಮಾಡುವ ಮೂಲಕ ಕೋಮು ಸೌಹಾರ್ದತೆಗೆ ನಿದರ್ಶನವಾಗಿದೆ ಎಂದರು. ನಮ್ಮ ಚಿಕ್ಕಬಳ್ಳಾಪುರದ ಬಹಳ ಪ್ರಸಿದ್ಧಿ ಪಡೆದಿರ್ತಕ್ಕಂಥ 5ನೇ ವಾರ್ಡಿನ ಶಾಶ್ವತ ಗೆಳೆಯರ ಬಳಗ ಸುಮಾರು 13 ವರ್ಷಗಳಿಂದ ಈ ಒಂದು ಸಾಂಪ್ರದಾಯಬದ್ಧವಾಗಿ ದೇವತಾ ಕಾರ್ಯಕ್ರಮಗಳನ್ನು ಭಾಳ ಅಚ್ಚುಕಟ್ಟಾಗಿ ಭಾಳ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ಕೂಡ ಭಾಳ ವಿಶೇಷವಾಗಿ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಒಂದು ಸಮಿತಿ ಅಂತ ಮಾಡಿಕೊಂಡು ಒಂದು ಯುವಕರ ತಂಡ, ಒಂದು ಹಿರಿಯರ ತಂಡ ಕಟ್ಕೊಂಡು, ಒಂದು ಮಹಿಳೆಯರ ತಂಡ ಕಟ್ಕೊಂಡು ಭಾಳ ನೀಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ 4ನೇ ದಿನ ಈ ದಿನ ಭಾಳ ಯಶಸ್ವಿಯಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ವಿಶೇಷವಾಗಿ ಪೂಜೆ ಸಲ್ಲಿಸಿ ಆರತಿ ಬೆಳಗಿಸಿ ಭಾಳ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಆಶೀರ್ವಾದ ಕೊಡೋದ್ರ ಮುಖಾಂತರ ಹಿರಿಯರು ಭಾಳ ಖುಷಿ ಪಡುವಂಥ ವಿಚಾರ ಇದಾಗಿದೆ. ಅದೇ ರೀತಿ ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಸೌಹಾರ್ದತೆ ಮತ್ತು ಸಾಮರಸ್ಯ ಸಂಕೇತ. ಇಲ್ಲಿ ಧರ್ಮಕ್ಕಿಂತ ಭಕ್ತಿ ಮತಗಳ ಗಡಿ ಇಲ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಒಂದು ನಮ್ಮ ಮುಸ್ಲಿಂ ಸಮುದಾಯದ ಒಂದು ಕುಟುಂಬ ಸುಮಾರು 13 ವರ್ಷಗಳಿಂದ ಈ ಒಂದು ವಿಘ್ನೇಶ್ವರನ ಕಾರ್ಯಕ್ರಮ ಮತ್ತು ನವ ದುರ್ಗೆಯರ ಕಾರ್ಯಕ್ರಮ, ಅದೇ ರೀತಿ ಜಾತ್ರಾ ಮಹೋತ್ಸವ ಭಾಳ ವಿಶೇಷವಾಗಿ ಒಂದು ಪ್ರಧಾನ ಅರ್ಚಕರ ಪಾತ್ರ ವಹಿಸಿ ಯಾವಾಗಲೂ ಕೂಡ ವರ್ಷ ಕೂಡ ಭಾಳ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದು ಭಾಳ ನಮಗೆ 5ನೇ ವಾರ್ಡ್ಗೆ ಅದೊಂದು ಸಂತೋಷದ ವಿಚಾರ. ಅದೇ ರೀತಿ ಈ ಒಂದು ವಾರ್ಡಲ್ಲಿರ್ತಕ್ಕಂಥ ಒಂದು ಅಡ್ಡ ರಸ್ತೆಗಳು ಮತ್ತು ಮುಖ್ಯ ರಸ್ತೆಗಳಲ್ಲಿ ಒಂದು ದೇವರ ಒಂದು ಮೆರವಣಿಗೆ ಹೋದಾಗ ಇಲ್ಲಿನ ಒಂದು ಜಾತಿ ಮತಗಳನ್ನು ಮರೆತು ಒಂದು ಮುಸ್ಲಿಂ ಸಮುದಾಯದವರು ಕೂಡ ಪೂಜೆ ಸಲ್ಲಿಸುವಂಥದ್ದು, ಅದೇ ರೀತಿ ಕರ್ಪೂರ ದೀಪ ಬೆಳಗಿಸುವಂಥದ್ದು ವಿಶೇಷ ಇಲ್ಲಿ. ಅದೇ ರೀತಿ ಈ ಒಂದು ವಿಶೇಷತೆ ಈ ಒಂದು ಮಣ್ಣಿಗೆ, ಈ ದೇಶಕ್ಕೆ ಇರೋದರಿಂದ ಈ ಲೋಕ ಕಲ್ಯಾಣಕ್ಕಾಗಿ ನಮ್ಮ 5ನೇ ವಾರ್ಡಿನಲ್ಲಿ ಭಾಳ ವಿಶೇಷವಾಗಿ ಸಾಂಪ್ರದಾಯಬದ್ಧವಾಗಿ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಈ ಒಂದು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ರೈತರು, ಮಕ್ಕಳು, ಮಹಿಳೆಯರು ಎಲ್ಲರೂ ಸಂತೋಷವಾಗಿರಬೇಕು, ಕಾಲಕ್ಕೆ ಮಳೆ ಆಗಲಿ ಬೆಳೆ ಆಗಲಿ ಅಂತೇಳಿ ನಾವೊಂದು ಈ ಒಂದು ಇಂದಿನವರು ಏನು ಪೀಳಿಗೆ ಹಾಕ್ಕೊಟ್ಟಿದ್ದಾರೆ ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ 5ನೇ ವಾರ್ಡಿನ ಯುವಕರ ತಂಡ. ಭಾಳ ಸಂತೋಷ ಆಗುತ್ತೆ. ಇದೇ ರೀತಿ ಮುಂದುವರಲಿ ಅಂತ ಬಯಸ್ತೀನಿ. ಒಟ್ಟಿನಲ್ಲಿ ಆಷಾಢ ಮಾಸದ ಪ್ರಯುಕ್ತ ಎಲ್ಲೆಲ್ಲೂ ಜಾತ್ರೆಗಳು ನಡೆಯುತ್ತಿದ್ದು, ಚಿಕ್ಕಬಳ್ಳಾಪುರ ನಗರದಲ್ಲೂ ಪ್ರಮುಖ ಜಾಗಗಳಲ್ಲಿ ಜಾತ್ರೆಗಳು ಮುಂದುವರೆದಿವೆ. ಜನರ ನಂಬಿಕೆಯಂತೆ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಗಳು ಸಿಗಲಿ ಎಂದು ಹಾರೈಸೋಣ ಅಲ್ಲವೇ? ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕುಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121.
ಕಳೆದ 3 ದಿನಗಳ ಹಿಂದೆ ತಮ್ಮ ಮನೆಯ ಸಮೀಪ ನಡೆದ ವೇಶ್ಯಾವಾಟಿಕೆ ಪ್ರಕರಣಕ್ಕೂ ತಮಗೂ ಯಾವುದೇ ಸಂಬಂಧ ಇಲ್ಲದಿದ್ದರೂ ಕೆಲವರು ತಮ್ಮನ್ನು ಗುರಿಯಾಗಿಸಿಕೊಂಡು ನಿರಂತರವಾಗಿ ನಿಂದನೆ, ಬೆದರಿಕೆ ಹಾಗೂ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಎಂದು ಸ್ಥಳೀಯ ನಿವಾಸಿ ಶಂಕರ್ ಆರೋಪಿಸಿದ್ದಾರೆ. ಚಿಂತಾಮಣಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸ್ಥಳೀಯ ನಿವಾಸಿ ಶಂಕರ್, 3 ದಿನಗಳ ಹಿಂದೆ ಮಧ್ಯಾಹ್ನ ಪೊಲೀಸ್ ಅಧಿಕಾರಿಗಳು ಚಿಂತಾಮಣಿ ನಗರದ ಕನ್ನಂಪಲ್ಲಿಯ ತಮ್ಮ ಮನೆಯ ಸಮೀಪ ವೇಶ್ಯಾವಾಟಿಕೆ ನಡೆಸುತ್ತಿದ್ದ ಮನೆಯ ಮೇಲೆ ದಾಳಿ ನಡೆಸಿ ಪ್ರಕರಣಕ್ಕೆ ಸಂಬಂಧಿಸಿದವರನ್ನು ವಶಕ್ಕೆ ಪಡೆದಿದ್ದರು. ಆದರೆ ಆ ಘಟನೆಯ ಬಗ್ಗೆ ತನಗೆ ಯಾವುದೇ ಮಾಹಿತಿ ಇರಲಿಲ್ಲ ಹಾಗೂ ಅದರಲ್ಲಿ ಯಾವುದೇ ರೀತಿಯ ಸಂಬಂಧವೂ ಇಲ್ಲ. ಆದರೆ ಘಟನೆಯ ಬಳಿಕ ಕೆಲವರು ತಮ್ಮ ಮನೆ ಮುಂದೆ ಬಂದು ಅಶ್ಲೀಲ ಪದಗಳಿಂದ ನಿಂದಿಸಿದ್ದು, ತಮ್ಮ ಪತ್ನಿ ಹಾಗೂ ಕುಟುಂಬ ಸದಸ್ಯರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿದ್ದಾರೆ. ಈ ವಿಷಯದಲ್ಲಿ ಯಾರಿಗೂ ಯಾವುದೇ ಮಾಹಿತಿ ನೀಡಿಲ್ಲ, ಪೊಲೀಸರಿಗೆ ಮಾಹಿತಿ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ತಿಳಿದು ಅವರ ಕೆಲಸ ಅವರು ಕಾನೂನು ರೀತಿ ಮಾಡಿಕೊಂಡು ಹೋಗಿದ್ದಾರೆ. ನಾನೇ ಮಾಹಿತಿ ನೀಡಿದ್ದೇನೆ ಎಂದು ನನ್ನ ವಿರುದ್ಧ ಗಂಭೀರ ಆರೋಪ ಮಾಡಿ ಪ್ರತಿದಿನ ನಾನು ಮನೆಯ ಹೊರಗೆ ಹೋದ ತಕ್ಷಣ ಅವಾಚ್ಯ ಶಬ್ದಗಳಿಂದ ನಿಂದಿಸುವ ಮೂಲಕ ಮಾನಸಿಕವಾಗಿ ನನ್ನ ನೆಮ್ಮದಿ ಹಾಳು ಮಾಡುತ್ತಿದ್ದಾರೆ ಎಂದರು. ಅವರ ನಂತರ ಮತ್ತೊಬ್ಬ ಮಹಿಳೆ ಹಾಗೂ ವ್ಯಕ್ತಿಯೊಬ್ಬರು ತಮ್ಮ ಮನೆ ಮುಂದೆ ಬಂದು ಗಲಾಟೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದಾರೆ ಎಂದು ದೂರಿದ ಅವರು, ಈ ಸಂಬಂಧ ಮನೆಯ ಸಿಸಿಟಿವಿ ಕ್ಯಾಮೆರಾದಲ್ಲೂ ಕೆಲವು ದೃಶ್ಯಗಳು ದಾಖಲಾಗಿವೆ ಎಂದು ಹೇಳಿದ್ದಾರೆ. ಇಲ್ಲ ಅವರು ಇಲ್ಲಿ ಆ ಥರ ಇನ್ನು ನನ್ನ ಮೇಲೆ ಅಲ್ಲದೆ ಪೊಲೀಸವ್ರ ಮೇಲೂ ಸಹ ಅವ್ರ ಮೇಲೆ ದೂರು ಕೊಟ್ಟರೆ ಈ ರೀತಿ ನಾವು ಸಮಾಜದಲ್ಲಿ ಅದಲ್ದಿರ ಮತ್ತು ಪ್ರತಿನಿತ್ಯ ಇವಾಗ ನಮ್ಮ ಮನೆ CC ಕ್ಯಾಮ್ರಾವರೆಗೂ ಇದೆ. ನಿನ್ನೆ ಪರಕೆ ತೊಗೊಂಡು ಹೋಗಿದೆ ನನ್ನ ಹಿಂದ್ಗಡೆನೇ ಬಂದರು, ಬಾರೋ ಇಲ್ಲಿ ಏನೋ ನೋಡೋಣ ನೀನು ಏನೋ ಅಂತ ಹೇಳ್ಬಿಟ್ಟು, ಬಾ ನೋಡೋಣ ಅದೇನೋ ನೀನು ಅಂತ ಹೇಳ್ಬಿಟ್ಟು, ನಿಂತ್ಕೊಳ್ಳಲ್ಲಿ ಅಂತ ಪರಕೆ. ನಾನು ಒಬ್ಬ ಗಂಡಸಾಗಿ ನಾನು ಈ ಥರ ಬೈಯೋದಂದರೆ ಯಾವ ರೀತಿ, ನಾನು ಮಾನಸಿಕವಾಗಿ ನನಗೆ ಬೇಸರ ಆಗಿಬಿಟ್ಟಿದೆ. ಮನೆಯಿಂದ ಆಚೆ ಹೋದರೆ ಬೈಯೋದು, ಮನೆಯಿಂದ ಆಚೆ ಹೋಗಿದ್ದೀನಿ ಅಂದರೆ ಕೆಟ್ಟ ನಿಮಗೆಲ್ಲ ವಿಡಿಯೋಗಳು ಕೊಟ್ಟಿದ್ದೀನಿ, ಇವಾಗ ಕೊಡ್ತೀನಿ. ಅಯ್ಯಮ್ಮನ ಸಂಸಾರ ನಮ್ಗೆ ಬೇಕಾಗಿಲ್ಲ, ನನಗೇನಕ್ಕೆ ಅವಸರ, ನನ್ನ ಬಾಧೆಗಳೇ ನಾನು ಇರುತ್ತೆ. ನಾನು ಈ ಥರ ನಮಗೆ ಹಿಂಸೆ ಮಾಡಿದರೆ ಅಷ್ಟೇ ಇಲ್ಲ, ಬೈಯೋದು, ಕೆಟ್ಟದಾಗೆಲ್ಲ ಬೈಯೋದು. ನಾವು ಯಾವ ರೀತಿ ಜೀವನ ಮಾಡಬೇಕು ಅಂತ ನನಗೆ ಮಾನಸಿಕವಾಗಿ ನನಗೆ ಬೇಸರ ಆಗಿಬಿಟ್ಟಿದ್ದು. ನಾನು ಅದಕ್ಕೆ ರಾತ್ರಿ ಕೂಡ ನಮ್ಮ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೂ ಫೋನ್ ಮಾಡಿದ್ವಿ. ಸರ್ ನಾವು ಯಾವ ರೀತಿ ನಾವು ಬದುಕಬೇಕು ಸರ್, ನಾವು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಸರ್ಗೂ ಹೇಳಿದ್ದೀನಿ, ಅವರು ಹೇಳಿದ್ದಾರೆ ನೋಡಮ್ಮ ಈ ಥರ ಎಲ್ಲ ಮಾಡಬಾರ್ದು ಅಂತ. ಆದ್ರೂ ಮತ್ತೆ ಅವ್ರು ಹೇಳಿದ್ರು ನಮಗೆ ಹಿಂಸೆ ಕೊಡ್ತಾರೆ. ನಾವು ಯಾವ ರೀತಿ ಬದುಕೋದು ಅಂತ, ನಾವು ಯಾವ ರೀತಿ ಬದುಕಬೇಕು ಅಂತ. ಅಯ್ಯಮ್ಮನ ಇಷ್ಟ ನಮ್ಗೆ ಏನಕ್ಕೆ ಬೇಕು, ನಾ ಅಯ್ಯಮ್ಮನ ಬಗ್ಗೆ ನನ್ನ ಮೇಲೆ ಯಾಕೆ ಅಂತ ನಾನಂತೂ ಯಾರಿಗೂ ಹೇಳಿಲ್ಲ. ಬೇಕಾದ್ರೆ ಪೊಲೀಸರು ತಿಳ್ಕೊಳ್ಳಿ, ನಾನು ಹೇಳಿದ್ದೀನ ಇನ್ನೊಬ್ರು ಹೇಳಿದಾರ ಅಂತ. ಅದನ್ನೆಲ್ಲ ಬಿಟ್ಟು ನನ್ನ ಮೇಲೆ ಯಾಕೆ ಈ ಥರ ಹಿಂಸೆ, ನೀವೇ ಅದನ್ನು ನನಗೆ ಯಾಕೆ ಅಂತ ಇವಾಗ ನನಗಂತೂ ಮಾನಸಿಕವಾಗಿ ನೊಂದಿದ್ದೀನಿ. ಮನೆಯಿಂದ ಆಚೆ ಹೋದ್ರೂ ಬೈಯೋದೆ, ರಸ್ತೆಯಲ್ಲಿ ಸಿಕ್ಕಿದ್ರೂ ಬೈಯೋದೆ, ನನ್ನ ಮಕ್ಕಳನ್ನ ಬೈಯೋದು, ನನ್ನ ಅಂತಿನ ಬೈಯೋದು. ನಾನು ಯಾವ ರೀತಿ ಬದುಕೋದು ಅಂತ ನನಗಂತೂ ಭಾರಿ ಬೇಸರ ಆಗಿದೆ. ಪೊಲೀಸವರು NCR ಹಾಕಿದ್ದಾರೆ ನಾನು ಹೇಳಿದ್ದಕ್ಕೆ. ಸರಿ ಇನ್ನೊಂದು ಸಾರಿ ಈ ಥರ ಘಟನೆ ಆದರೆ ಮತ್ತೆ ನೋಡೋಣ ಅಂತ. ಸರಿ ಆಯ್ತು ಸರ್, ನಾನು ಅವ್ರಿಗೆ ಹೇಳಿದ್ದಕ್ಕೆ ಸರಿ ಆಯ್ತು ಬಂದು ನನ್ನ ಪಾಡು ನಾನು ಇದ್ದೀನಿ. ಆದ್ರೂ ಬಿಡ್ತಾ ಇಲ್ಲ ಸರ್, ಪ್ರತಿನಿತ್ಯನೂ ಇದೆ ಸರ್. ಈ ಘಟನೆ ಹಿನ್ನೆಲೆಯಲ್ಲಿ ತಾವು ಹಾಗೂ ತಮ್ಮ ಪತ್ನಿ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದು, ಪೊಲೀಸರು ಸಂಬಂಧಪಟ್ಟವರನ್ನು ಠಾಣೆಗೆ ಕರೆಸಿ ಬುದ್ಧಿವಾದ ಹೇಳಿದ್ದಾರೆ. ಆದರೆ ಅದಾದ ಬಳಿಕವೂ ಕಿರುಕುಳ ನಿಂತಿಲ್ಲ ಎಂದು ಆರೋಪಿಸಿದರು. ನನ್ನ ಮೇಲೆ ಅಲ್ಲದೆ ಪೊಲೀಸ್ ಅಧಿಕಾರಿಗಳು ಹಲ್ಲೆ ಮಾಡಿದ್ದಾರೆ ಎಂದು ಅವರ ಮೇಲೆಯೂ ಆರೋಪ ಮಾಡುತ್ತಿದ್ದಾರೆ ಎಂದ ಅವರು, ಈ ಕುರಿತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಠಾಣೆಯ ಮುಖ್ಯ ಅಧಿಕಾರಿಗಳ ಗಮನಕ್ಕೂ ವಿಷಯವನ್ನು ತಂದಿರುವುದಾಗಿ ತಿಳಿಸಿದ್ದಾರೆ. ನಿರಂತರ ಅವಹೇಳನ, ಬೆದರಿಕೆ ಹಾಗೂ ಮಾನಸಿಕ ಕಿರುಕುಳದಿಂದ ತಮಗೂ ಕುಟುಂಬಕ್ಕೂ ಭಯದ ವಾತಾವರಣ ನಿರ್ಮಾಣವಾಗಿದ್ದು, ಮನೆಯಿಂದ ಹೊರಗೆ ಹೋಗುವುದಕ್ಕೂ ಆತಂಕವಾಗುತ್ತದೆ ಎಂದು ಅವರು ತಿಳಿಸಿದ ಅವರು, ತಮ್ಮ ಪತ್ನಿ ಮತ್ತು ಮಕ್ಕಳ ಸುರಕ್ಷತೆಯ ಬಗ್ಗೆಯೂ ಕಳವಳ ವ್ಯಕ್ತಪಡಿಸಿರುವ ಅವರು, ಈ ಕಿರುಕುಳಕ್ಕೆ ಶಾಶ್ವತವಾಗಿ ಕಡಿವಾಣ ಹಾಕಿ ತಮ್ಮ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡುವಂತೆ ಪೊಲೀಸ್ ಇಲಾಖೆಗೆ ಮನವಿ ಮಾಡಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ.
ಕೋಲಾರ ಕಾರ್ಯನಿರತ ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ ನೂತನ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರ ಆಯ್ಕೆ ಅವಿರೋಧವಾಗಿ ನಡೆಯಿತು. ಪತ್ರಕರ್ತರಿಗೆ 5 ವರ್ಷದೊಳಗೆ ನಿವೇಶನ ಹಂಚಿಕೆ ಮಾಡುವ ಗುರಿಯನ್ನು ನೂತನ ಅಧ್ಯಕ್ಷರು ಘೋಷಿಸಿದ್ದಾರೆ. ಚುನಾವಣೆ ಪ್ರಕ್ರಿಯೆ ಶಾಂತಿಯುತವಾಗಿ ನಡೆದು ನೂತನ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದಿದೆ. ಕೋಲಾರ ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಕಾರ್ಯನಿರತ ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ ನೂತನ ಆಡಳಿತ ಮಂಡಳಿ ಅವಿರೋಧವಾಗಿ ಆಯ್ಕೆಯಾಯಿತು. ಅಧ್ಯಕ್ಷರಾಗಿ ಮುನಿರಾಜು ಹಾಗೂ ಉಪಾಧ್ಯಕ್ಷರಾಗಿ ಜಮ್ಮನಹಳ್ಳಿ ಕೃಷ್ಣ ಆಯ್ಕೆಯಾಗಿದ್ದು, ಚುನಾವಣಾಧಿಕಾರಿ ಶಿವಶಂಕರ್ ಆಯ್ಕೆಯಾದ ಪದಾಧಿಕಾರಿಗಳು ಮತ್ತು ನಿರ್ದೇಶಕರಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಿದರು. ಸಂಘದ ನಿರ್ದೇಶಕರಾಗಿ ಹಿರಿಯ ಪತ್ರಕರ್ತ BV ಗೋಪಿನಾಥ್, ವಾಸುದೇವ ಹೊಳ್ಳ, BR ಸುರೇಶ್, ಚಂದ್ರಶೇಖರ್, ಮುನಿವೆಂಕಟೇಗೌಡ, DN ಲಕ್ಷ್ಮೀಪತಿ, ನಾರಾಯಣಸ್ವಾಮಿ, ವೆಂಕಟೇಶ್, ಮಂಜುನಾಥ್, ಗೋಪಿಕಾ, ಮಲ್ಲೇಶ್, ಶ್ರೀನಿವಾಸ್ ಮೂರ್ತಿ, ವೆಂಕಟೇಶ್, ಭಾಗ್ಯಲಕ್ಷ್ಮಿ ಸೇರಿದಂತೆ ಒಟ್ಟು 15 ಮಂದಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಪತ್ರಕರ್ತರ ಕನಸಿನ ಗೃಹ ನಿರ್ಮಾಣ ಯೋಜನೆಯನ್ನು ಸಾಕಾರಗೊಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ. ಮುಂದಿನ 5 ವರ್ಷಗಳೊಳಗೆ ಸದಸ್ಯರಿಗೆ ನಿವೇಶನ ಹಂಚಿಕೆ ಮಾಡುವ ಗುರಿಯೊಂದಿಗೆ ಎಲ್ಲ ಸಹಕಾರ ಪಡೆದು ಸಂಘವನ್ನು ಮುನ್ನಡೆಸುತ್ತೇವೆ ಎಂದು ನೂತನ ಅಧ್ಯಕ್ಷರು ತಿಳಿಸಿದ್ದಾರೆ. ಅವಿರೋಧ ಆಯ್ಕೆ ಮೂಲಕ ಅಸ್ತಿತ್ವಕ್ಕೆ ಬಂದಿರುವ ನೂತನ ಆಡಳಿತ ಮಂಡಳಿಯಿಂದ ಪತ್ರಕರ್ತರ ಗೃಹ ನಿರ್ಮಾಣ ಯೋಜನೆಗೆ ಹೊಸ ಚೈತನ್ಯ ದೊರೆಯುವ ನಿರೀಕ್ಷೆ ವ್ಯಕ್ತವಾಗಿದೆ. ಸದಸ್ಯರ ವಿಶ್ವಾಸಕ್ಕೆ ತಕ್ಕಂತೆ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಹೊಣೆಗಾರಿಕೆ ಇದೀಗ ನೂತನ ಆಡಳಿತ ಮಂಡಳಿ ಮೇಲಿದೆ. ಕೋಲಾರ ಕಾರ್ಯನಿರತ ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಪತ್ರಕರ್ತರಿಗೆ 5 ವರ್ಷಗಳಲ್ಲಿ ನಿವೇಶನ ಹಂಚಿಕೆ ಮಾಡುವ ಭರವಸೆಯನ್ನು ನೀಡಿದೆ. ಈ ಭರವಸೆ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಕೋಲಾರ ಕಾರ್ಯನಿರತರ ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘದ ಎಲ್ಲ ನೂತನವಾಗಿ ಆಯ್ಕೆಯಾಗಿರುವ ನಿರ್ದೇಶಕರಿಗೂ ಎಲ್ಲ ಆತ್ಮೀಯ ಸದಸ್ಯರಿಗೂ ನನ್ನ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿರ್ದೇಶಕರ ಚುನಾವಣೆ ಆಯಿತು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಸಹ ಇವತ್ತು ನೆರವೇರಿಸಿತು. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಪತ್ರಕರ್ತ ಸ್ನೇಹಿತರು ಎಲ್ಲ ಮಾರ್ಗದರ್ಶನದಂತೆ ಏನು ನಾವು ಇವತ್ತು ಅಂದ್ಕೊಂಡಿದ್ರೋ ಆ ಕೆಲಸನ ಎಲ್ಲ ಇನ್ನು ನಮ್ಮ ಏನು 320 ಸದಸ್ಯರು ಇವತ್ತು ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಸದಸ್ಯತ್ವ ಪಡ್ಕೊಂಡಿದ್ದರು. ಎಲ್ರಿಗೂ ನಾನು ತಮ್ಮ ಸಲಹೆಯನ್ನು ಪಡೆದು ಮುಂದೆ ಏನು ಮಾಡಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ನಮ್ಮ ಮೇಯ್ನ್ ನಮಗೆ ಈ 15 ಜನ ನಾವು ಏನಿದ್ದೀರೋ ಇವತ್ತು ಸದಸ್ಯರುಗಳು ನಿರ್ದೇಶಕರದು ಎಲ್ಲ ನಿರ್ದೇಶಕರಿಗೂ ಜವಾಬ್ದಾರಿ ಇರ್ತದೆ ಮತ್ತು ಹೆಚ್ಚಾಗಿ ಉಪಾಧ್ಯಕ್ಷರದ್ದು ಸಹ ಜವಾಬ್ದಾರಿ ಇರ್ತದೆ ಅಂತ ಹೇಳ್ತಾ ಎಲ್ಲ ಸಹಕಾರ ಕೊಟ್ಟಿದ್ದ ಎಲ್ಲ ಆತ್ಮೀಯ ಪತ್ರಕರ್ತರಿಗೂ ಇವತ್ತು ನಾನು ಅಭಿನಂದನೆ ಸಲ್ಲಿಸಿ ಮತ್ತು ಚುನಾವಣೆಯನ್ನು ಭಾಳ ಸುಸಜ್ಜಿತವಾಗಿ ನಡೆಸಿಕೊಟ್ಟಂಥ ಶಿವಕುಮಾರ್ ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೀನಿ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ಚಿಂತಾಮಣಿ ಹಳೆ ಸಿವಿಲ್ ಬಸ್ ನಿಲ್ದಾಣದ ರಸ್ತೆಯ ಅಂಬೇಡ್ಕರ್ ಭವನ ಪಕ್ಕದ ಜಿಲ್ಲಾ ಗ್ರಂಥಾಲಯದ ಆವರಣದಲ್ಲಿ ಗುರುವಾರ ಬೆಳಿಗ್ಗೆ ನಿಲ್ಲಿಸಿದ್ದ ಬೈಕ್ಗಳಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ 2 ವಾಹನಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವ ಘಟನೆ ನಡೆದಿದೆ.
ಕೋಲಾರದ ನರಸಾಪುರ ಕೈಗಾರಿಕಾ ಪ್ರದೇಶಕ್ಕೆ ಹಾಗೂ ಇತರೆ ಊರುಗಳಿಗೆ ತೆರಳುವ ಉದ್ಯೋಗಿಗಳು, ಸಾರ್ವಜನಿಕರು ಮತ್ತು ಪಕ್ಕದಲ್ಲಿಯೇ ನಡೆಯುವ ಸೊಪ್ಪು ಮಾರಾಟ ಖರೀದಿಗೆ ಬಂದವರು ತಮ್ಮ ಬೈಕ್ಗಳನ್ನು ಪ್ರತಿದಿನದಂತೆ ಇಲ್ಲಿನ ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಆವರಣದಲ್ಲಿ ನಿಲ್ಲಿಸುತ್ತಿದ್ದರು. ಗುರುವಾರ ಬೆಳಗಿನ ಜಾವ ಸುಮಾರು 6 ಗಂಟೆಗೆ ಏಕಾಏಕಿ ದ್ವಿಚಕ್ರ ವಾಹನವೊಂದರಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ನೋಡುತ್ತಿದ್ದಂತೆ ಕ್ಷಣಾರ್ಧದಲ್ಲಿ ಪಕ್ಕದಲ್ಲಿದ್ದ ಮತ್ತೊಂದು ವಾಹನಕ್ಕೂ ಬೆಂಕಿ ವ್ಯಾಪಿಸಿ 2 ದ್ವಿಚಕ್ರ ವಾಹನಗಳು ಬೆಂಕಿ ಕೆನ್ನಾಲಿಗೆ ಹೆಚ್ಚಾಗಿದೆ. ಸಮೀಪದ ಬುಕ್ ಸ್ಟಾಲ್ಗಳಿಗೆ ದಿನಪತ್ರಿಕೆ ಹಂಚಲು ಬಂದಿದ್ದ ಪತ್ರಿಕೆ ಸರಬರಾಜು ಮಾಡುವ ಹುಡುಗರು ಮತ್ತು ಪತ್ರಕರ್ತರು ತಕ್ಷಣ ಎಚ್ಚೆತ್ತು ಪಕ್ಕದಲ್ಲಿದ್ದ ಇತರೆ ವಾಹನಗಳನ್ನು ಬೇರೆಡೆಗೆ ಸ್ಥಳಾಂತರಿಸಿದರು. ಇದರಿಂದಾಗಿ ದೊಡ್ಡ ಮಟ್ಟದ ಅನಾಹುತ ತಪ್ಪಿದ್ದು, 10 ವಾಹನಗಳು ಬೆಂಕಿಗೆ ಆಹುತಿಯಾಗದಂತೆ ಪತ್ರಕರ್ತರು ಮತ್ತು ಪತ್ರಿಕೆ ವಿತರಣೆ ಮಾಡುವ ಹುಡುಗರು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಘಟನೆ ಕುರಿತು ಪತ್ರಕರ್ತರು ಕೂಡಲೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದರು. ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸುವಷ್ಟರಲ್ಲಿ 2 ದ್ವಿಚಕ್ರ ವಾಹನಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ದವು. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸುಟ್ಟು ಹೋಗಿರುವ ವಾಹನಗಳ ಮಾಲೀಕರ ಪತ್ತೆಗಾಗಿ ಮುಂದಾಗಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ರಾಜ್ಯದಲ್ಲಿ ಸರ್ಕಾರಿ ನೇಮಕಾತಿಗಳಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದ್ದು, ಇದರಿಂದ ಅರ್ಹ ಹಾಗೂ ಬಡ ಅಭ್ಯರ್ಥಿಗಳು ಉದ್ಯೋಗದಿಂದ ವಂಚಿತರಾಗುತ್ತಿದ್ದಾರೆ ಎಂದು ಕೆಆರ್ಎಸ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ನಾರಾಯಣ ರೆಡ್ಡಿ ಆರೋಪಿಸಿದರು. ಗುಡಿಬಂಡೆ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕೆಆರ್ಎಸ್ ಪಕ್ಷ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ನಾರಾಯಣ ರೆಡ್ಡಿ, ಕಳೆದ 3 ದಶಕಗಳಿಂದ ರಾಜ್ಯದಲ್ಲಿ ನಡೆದ ಬಹುತೇಕ ಸರ್ಕಾರಿ ನೇಮಕಾತಿಗಳಲ್ಲಿ ಅಕ್ರಮಗಳು ನಡೆದಿವೆ ಎಂದು ದೂರಿದರು. ಕೆಪಿಎಸ್ಸಿ ಮೂಲಕ ನೇಮಕಾತಿ ಪ್ರಕ್ರಿಯೆಯಲ್ಲಿ ವಿಳಂಬ ಹಾಗೂ ಅಕ್ರಮಗಳ ಆರೋಪಗಳು ಹೆಚ್ಚಾಗಿರುವ ಕಾರಣ ಅನೇಕ ಸರ್ಕಾರಿ ಇಲಾಖೆಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ನೇಮಕಾತಿ ನಡೆಸುತ್ತಿರುವುದು ಕೆಪಿಎಸ್ಸಿ ಮೇಲಿನ ಸರ್ಕಾರದ ವಿಶ್ವಾಸ ಕುಸಿದಿರುವುದಕ್ಕೆ ಸಾಕ್ಷಿಯಾಗಿದೆ ಎಂದರು. ನೇಮಕಾತಿ ಅಕ್ರಮಗಳ ಕುರಿತು ತನಿಖೆಗಳು ನಡೆದರೂ ಈವರೆಗೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಿಲ್ಲ. ಇತ್ತೀಚೆಗೆ ಕೆಪಿಎಸ್ಸಿ ಅಭ್ಯರ್ಥಿಯಾಗಿದ್ದ ಶಿವಶಂಕರಪ್ಪ ಸಾವುಕಾರ್ ಅವರ ವಿರುದ್ಧ ಅಕ್ರಮ ನೇಮಕಾತಿ ಆರೋಪ ಕೇಳಿಬಂದ ನಂತರ ಅವರು ಹುದ್ದೆಯಿಂದ ವಜಾಗೊಂಡಿರುವ ಘಟನೆ ಆಯೋಗದ ವಿಶ್ವಾಸಾರ್ಹತೆಗೆ ಧಕ್ಕೆ ತಂದಿದೆ ಎಂದರು. ಪತ್ರಕರ್ತರಿಗೆ ಮತ್ತೆ ನಿಮಗೆ ನಾನು ಧನ್ಯವಾದಗಳು, ಅಭಿನಂದನೆಗಳು ತಿಳಿಸ್ತಾ ಏನಪ್ಪ ವಿಚಾರ ಅಂತಂದ್ರೆ, ನೀವು ಇಂಥ ಕಷ್ಟಕರ ವಿಚಾರದಲ್ಲಿ ರಾಜ್ಯದಲ್ಲಿ ಅನೇಕ ಕಡೆ ಭ್ರಷ್ಟಾಚಾರ, ಅನ್ಯಾಯ, ಗೂಂಡಾಗಿರಿಯಿಂದ ಅನ್ಯಾಯಗಳು ನಡೀತಾ ಇರತಕ್ಕಂಥ ಒಂದು ವಿಚಾರಗಳನ್ನು ನೀವು ಜನಗಳ ಮುಂದೆ ಪತ್ರಿಕೆಗಳ ಮೂಲಕ, ಜಾಲತಾಣಗಳ ಮೂಲಕ ಜನಗಳಿಗೆ ತೋರಿಸ್ತಾ ಇರ್ತೀರಾ. ಅದಕ್ಕೋಸ್ಕರ ನಿಮಗೆ ನಮ್ಮ ಈ ಸಭೆಯ ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ಮತ್ತು ಸದಸ್ಯರು, ಹಿರಿಯರು ಎಲ್ಲ ಕಡೆಯಿಂದ ನಾನು ಧನ್ಯವಾದಗಳನ್ನು ಕೊಡ್ತಾ ಇದ್ದೇನೆ. ಅನೇಕ ಹೋರಾಟಗಳು ಮತ್ತು ಕಾರ್ಯಕ್ರಮಗಳು ನಡೀತಾ ಇದೆ. ಅದರಲ್ಲಿ ಮುಖ್ಯವಾಗಿ ಏನಂದರೆ, ಯಾವ ರಾಜಕೀಯ ವ್ಯಕ್ತಿಗಳು ಅಷ್ಟೊಂದು ಈ ಕೆಪಿಎಸ್ ಹಗರಣ, ಭ್ರಷ್ಟಾಚಾರ, ಅನ್ಯಾಯದ ವಿರುದ್ಧ ಬಡ ಒಂದು ವಿದ್ಯಾರ್ಥಿಗಳಿಗೆ ಮತ್ತು ಪ್ರಾಮಾಣಿಕತೆಯಲ್ಲಿ ಓದ್ಕೊಂಡು ಒಳ್ಳೆ ವಿದ್ಯಾವಂತರಾಗಿರ್ತಕ್ಕಂಥ ಆ ವಿದ್ಯಾರ್ಥಿಗಳಿಗೆ ಕೆಪಿಎಸ್ಸಿ ಒಂದು ತುಂಬ ಹಗರಣ ಮತ್ತು ಭ್ರಷ್ಟಾಚಾರ, ಅನ್ಯಾಯಗಳು ನಡೀತಾ ಇದೆ. ಸುಮಾರು 3 ದಶಕಗಳಿಂದ ನಡೀತಾ ಇದೆ. ಇದರ ವಿಚಾರವಾಗಿ ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಆ ಜಿಲ್ಲೆ ಮತ್ತು ತಾಲೂಕು ಗ್ರಾಮಗಳಲ್ಲಿ ಅನೇಕ ಹೋರಾಟಗಳು ನಮ್ಮ ಕೆಆರ್ಎಸ್ ಪಕ್ಷದ ಸೈನಿಕರು ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕದ ಗೌರವಾಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಅವರಿಗೆ ಅನೇಕ ಹೋರಾಟಗಳು ಮಾಡಿ ಆ ಹೆಗ್ಗಳಿಕೆ ನಮ್ಮ ಕೆಆರ್ಎಸ್ ಪಕ್ಷಕ್ಕೆ ಇದೆ ಅಂತ ಹೇಳ್ಬಿಟ್ಟು ನಾನು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಹರಿನಾಥ ರೆಡ್ಡಿ ಮಾತನಾಡಿ, ಇಲಾಖಾ ಪರೀಕ್ಷೆಗಳಲ್ಲಿಯೂ ಅಕ್ರಮಗಳ ಬಗ್ಗೆ ಅನುಮಾನಗಳು ವ್ಯಕ್ತವಾಗುತ್ತಿದೆ. ನ್ಯಾಯಾಲಯದ ಆದೇಶಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸುವಲ್ಲಿ ಸರ್ಕಾರ ಮತ್ತು ಆಯೋಗ ವಿಫಲವಾಗಿದ್ದು, ಯುವ ಜನರು ಕೆಪಿಎಸ್ಸಿ ಮೇಲಿನ ವಿಶ್ವಾಸ ಕಳೆದುಕೊಂಡಿದ್ದಾರೆ ಎಂದು ಆರೋಪಿಸಿದರು. ಕೆಪಿಎಸ್ಸಿಯನ್ನು ವಿಸರ್ಜಿಸಿ ಪಾರದರ್ಶಕ ಹಾಗೂ ಜವಾಬ್ದಾರಿಯುತ ಹೊಸ ನೇಮಕಾತಿ ವ್ಯವಸ್ಥೆಯನ್ನು ಕಾನೂನು ಮೂಲಕ ಜಾರಿಗೆ ತರಬೇಕು ಎಂದು ಪಕ್ಷ ಒತ್ತಾಯಿಸಿತು. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಹುಲ್ಲಕಲ್ಲು ಗ್ರಾಮದ ಅಂಬೇಡ್ಕರ್ ಭಾವಚಿತ್ರ ಮತ್ತು ಪುತ್ಥಳಿ ರಾತ್ರೋರಾತ್ರಿ ಚರಂಡಿ ಮೇಲೆ ಸ್ಥಾಪನೆಗೆ ಮುಂದಾಗಿರುವುದು ವಿವಾದಕ್ಕೆ ಕಾರಣವಾಗಿದೆ. ಜಿಲ್ಲಾಡಳಿತದ ಶಾಂತಿ ಸಭೆ ತೀರ್ಮಾನಕ್ಕೆ ವಿರುದ್ಧ ಕಾಲ್ನಡಿಗೆ ಜಾಥಾ ನಡೆಸಿದ್ದು ಸರಿಯಲ್ಲ. ಕಾನೂನು ಮೂಲಕವೇ ನ್ಯಾಯ ಪಡೆಯಬೇಕು ಎಂಬುದನ್ನು ಹೋರಾಟಗಾರರು ಅರ್ಥ ಮಾಡಿಕೊಳ್ಳಬೇಕು ಎಂದು ದಲಿತ ಮುಖಂಡ ಹುಣಸನಹಳ್ಳಿ ವೆಂಕಟೇಶ್ ಹೇಳಿದರು.
ಕೋಲಾರ ನಗರದಲ್ಲಿ ಗುರುವಾರ ಮಾತನಾಡಿದ ದಲಿತ ಮುಖಂಡ ಉಣಸನಹಳ್ಳಿ ವೆಂಕಟೇಶ್, ಆ ಭಾಗದ ದಲಿತ ಮುಖಂಡರು ಹೋಗಿ ಬಗೆಹರಿಸಿದ್ದ ಘಟನೆಯನ್ನು ಹೊರಗಡೆಯಿಂದ ಬಂದ ಮಾಹಿತಿ ಕೊರತೆ ಇರುವ ಕೆಲವರಿಂದ ಗ್ರಾಮದಲ್ಲಿ ಅಶಾಂತಿ ವಾತಾವರಣಕ್ಕೆ ಕಾರಣವಾಗಿದೆ. ಸಂವಿಧಾನ ಮತ್ತು ಕಾನೂನು ಮೂಲಕವೇ ನ್ಯಾಯ ಪಡೆಯಬೇಕು. ಹೋರಾಟಗಳು ಸಂವಿಧಾನದ ಪರವಾಗಿರಬೇಕು. ಅದಕ್ಕಾಗಿ ಅಂಬೇಡ್ಕರ್ ಅಷ್ಟು ಪರಿಶ್ರಮದಿಂದ ಸಂವಿಧಾನ ಕೊಟ್ಟಿದ್ದಾರೆ. ಹುಲ್ಲಂಕಲ್ಲು ಗ್ರಾಮದ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ಪಡೆದು ನ್ಯಾಯಯುತವಾಗಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಬೇಕು. ಯಾವುದೇ ಸಮುದಾಯಗಳು ವಿರೋಧ ಇಲ್ಲದೆ ಇದ್ದರೂ ಜಾತಿಗಳ ನಡುವೆ ವಿಷ ಬೀಜ ಬಿತ್ತುವ ಕೆಲಸ ಯಾರೂ ಮಾಡಬಾರದು ಎಂದರು. ಹುಲ್ಲಂಕಲ್ಲು ಪ್ರಕರಣ ಇಡೀ ರಾಜ್ಯದ ಗಮನ ಸೆಳೆದಿದ್ದು, ಈ ಪರಿಸ್ಥಿತಿಗೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯ ಕಾರ್ಯವೈಖರಿಯೂ ಕಾರಣವಾಗಿರಬಹುದು. ರಾಜ್ಯದ ದಲಿತ ನಾಯಕರು ಎಲ್ಲಿಯೂ ಉದ್ವಿಗ್ನತೆ ಉಂಟು ಮಾಡುವ ರೀತಿಯ ಹೋರಾಟ ನಡೆಸಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಸ್ಥಳ ಅಂತಿಮಗೊಳ್ಳುವವರೆಗೆ ಯಾವುದೇ ಧರಣಿ ಅಥವಾ ಪ್ರತಿಭಟನೆ ನಡೆಸಬಾರದು. ಜಿಲ್ಲಾಡಳಿತವು ಅಂತಹ ಹೋರಾಟಗಳಿಗೆ ಅನುಮತಿ ನೀಡಬಾರದು. ಉಲ್ಲಂಘಿಸಿದರೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಗ್ರಾಮದಲ್ಲಿ ಎಲ್ಲ ಸಮುದಾಯಗಳು ಕೂಡ ಒಂದು ಸೌಹಾರ್ದದ ರೀತಿ, ಶಾಂತಿ ರೀತಿ, ಒಂದು ಅಣ್ಣ ತಮ್ಮ ರೀತಿ ಹೊತ್ತು ಬದುಕ್ತಕ್ಕಂಥ, ಬಾಳ್ತಕ್ಕಂಥ, ಜೀವನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಳು ಹಳ್ಳಿಗಳ ಕಡೆ ಇದೆ. ಆದರೆ ಇವರು ಯಾವುದೋ ಒಂದು ಆ ಗ್ರಾಮದಲ್ಲಿರ್ತಕ್ಕಂಥ ಒಬ್ಬ ಯುವಕ ತನ್ನ ವೈಯಕ್ತಿಕ ವಿಚಾರವನ್ನು ಮುಂದೆ ಇಟ್ಕೊಂಡು ಯಾವುದೋ ಒಂದು ವೈಯಕ್ತಿಕ ವಿಚಾರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಹೋಲಿಕೆ ಮಾಡಿ ಇವತ್ತು ಇಷ್ಟೆಲ್ಲ ಮಾಡೋದಕ್ಕೆ ಕಾರಣಕರ್ತನಾಗಿದ್ದಾರೆ. ಈ ಒಂದು ಕಾಲ್ನಡಿಗೆ ಮುಖಾಂತರ ಇವತ್ತೇನು ಜಿಲ್ಲಾ ಆಡಳಿತಕ್ಕೂ ವಿರುದ್ಧವಾಗಿ ಮಾಡಿರ್ತಕ್ಕಂಥವ್ರು ಕೂಡ ನಾನು ಈ ಸಂದರ್ಭದಲ್ಲಿ ಖಂಡಿಸ್ತೇನೆ. ಮತ್ತು ವಿಶೇಷವಾಗಿ ಜಿಲ್ಲಾಡಳಿತಕ್ಕೆ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಥರ ಜಿಲ್ಲಾಡಳಿತ ವಿರುದ್ಧ ಯಾವುದೇ ಸಂಘಟನೆಗಳಾಗೋದು ಹೋರಾಟ ಮಾಡಿದರೆ ಈ ಕೂಡಲೇ ನೀವು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಸಂವಿಧಾನ ಅಡಿಯಲ್ಲಿ ಜಿಲ್ಲಾಡಳಿತ ಕೆಲಸ ಮಾಡ್ತಾ ಇದೆ. ಜಿಲ್ಲಾಡಳಿತ ತೀರ್ಮಾನ ಸಂವಿಧಾನ ಪರವಾಗಿರ್ತದೆ. ಇವತ್ತು ಸಂವಿಧಾನ ವಿರೋಧವಾಗಿ ನೀವು ಪ್ರತಿಭಟನೆ ಮಾಡೋದು ಕೂಡ ಅದು ಸಂವಿಧಾನ ವಿರೋಧಕ್ಕಾಗ್ತದೆ. ಆ ಕಾರಣದಿಂದ ಇಂಥದಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಅವಕಾಶ ಮಾಡಿಕೊಡಬಾರ್ದು. ನಾವು ಈ ಕೂಡಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ, ಜಿಲ್ಲಾಧಿಕಾರಿಗಳು ನಾವು ಏನು ಭೇಟಿ ಮಾಡಿದಾಗ ಈ ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಪೂರ್ವಭಾವಿ ಸಭೆಗಳಿದೆ. 10ನೇ ತಾರೀಕು ಮುಖ್ಯಮಂತ್ರಿಗಳು ಬರ್ತಕ್ಕಂಥ ಒಂದು ದಿನಾಂಕ ಇರೋದರಿಂದ ಈ ಸ್ವಾತಂತ್ರ್ಯ ದಿನಾಚರಣೆ ನಂತರ ನಾವು ಸ್ಥಳವನ್ನು ಗುರುತಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮಧ್ಯದಲ್ಲಿ ಏನಾದರೂ ಅವರ ವ್ಯಾಪ್ತಿಯಲ್ಲಿ ಏನಾದರೂ ಗ್ರಾಮಕ್ಕೆ ಭೇಟಿ ಮಾಡಿ ಆ ಸ್ಥಳವನ್ನು ಗುರುತಿಸಿ ಇದಕ್ಕೊಂದು ಇತ್ಯರ್ಥ ಮಾಡಬೇಕಂತ ಹೇಳಿ ನಮ್ಮ ಮುಖಾಂತರ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅಂಜೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಶಾಸಕ ಪ್ರದೀಪ್ ಈಶ್ವರ್ಗಿಲ್ಲ ಸಚಿವ ಸ್ಥಾನ. ಸಚಿವ ಸ್ಥಾನಕ್ಕಾಗಿ ದೊಡ್ಡವರನ್ನು ಬೈದರೂ ಉಪಯೋಗವಿಲ್ಲ. ಭಗ್ನವಾಯಿತು ಶಾಸಕ ಪ್ರದೀಪ್ ಈಶ್ವರ್ ಸಚಿವ ಸ್ಥಾನದ ಕನಸು. ಇನ್ನಾದರೂ ಕ್ಷೇತ್ರಕ್ಕೆ ಬರಲಿದ್ದಾರಾ ಶಾಸಕರು? ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಭೀಕರ ಅಪಘಾತ. ಸಾಫ್ಟ್ವೇರ್ ಉದ್ಯೋಗಿ ಸ್ಥಳದಲ್ಲೇ ಸಾವು. ಚಾಲಕನ ಅಜಾಗರೂಕತೆಯೇ ಅಪಘಾತಕ್ಕೆ ಕಾರಣ ಆರೋಪ. ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಅದ್ಧೂರಿ ಗ್ರಾಮ ದೇವತೆಗಳ ಜಾತ್ರಾ ಮಹೋತ್ಸವ. ಶ್ರೀ ಗಂಗಮ್ಮ, ಶ್ರೀ ಸಫಲಮ್ಮ, ಶ್ರೀ ವೀರಧಿಮ್ಮಮ್ಮ ಜಾತ್ರೆ, ಚೊಚ್ಚಲ ಜಾತ್ರೆಯಲ್ಲಿ ಭಾಗವಹಿಸಿದ ಜಿಲ್ಲಾ ನ್ಯಾಯಾಧೀಶರು. ಟೆಂಟ್ ಖಾಲಿ ಮಾಡಿದ ರೈತ ಸಂಘ. ಜಿಲ್ಲಾಡಳಿತ ಭವನದ ಮುಂದೆ ಅನಿರ್ದಿಷ್ಟ ಧರಣಿ ನಡೆಸುತ್ತಿದ್ದ ರೈತ ಬಣಗಳು. ಜಂಗಮಕೋಟೆ ಹೋಬಳಿಯ ಭೂಸ್ವಾಧೀನ ಪರ ಇದ್ದ ರೈತರ ಹೋರಾಟ ಅಂತ್ಯ. ಮುಂದುವರೆದ ವಿರೋಧದ ಹೋರಾಟ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.